ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಬೆಲೆಯುಳ್ಳದ್ದು ಯಾವುದು? ಒಂದು ಫೆರಾರಿ ಕಾರ್, ಪ್ರೈವೇಟ್ ಏಕ್ರಾ, ಪ್ಯಾಲೇಸ್ ಇವೇನೂ ಅಲ್ಲ. ಹಾಗಿದ್ರೆ ಸಂತೋಷನ, ಪ್ರೀತಿನ, ಧೈರ್ಯನ ಅಥವಾ ಬುದ್ಧಿವಂತಿಕೆನಾ? ಅಫ್ಕೋರ್ಸ್ ಇವು ಬೆಲೆಯುಳ್ಳದ್ದೇ. ಆದರೆ ಇದಕ್ಕಿಂತ ಬೆಲೆಯುಳ್ಳದ್ದು ಇನ್ನೂ ಒಂದಿದೆ, ಅದೇ ಮನಃಶಾಂತಿ. ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಅದೆಷ್ಟೋ ಟೆನ್ಷನ್ಸ್ ಇರ್ತವೆ. ಒಬ್ಬರಿಗೆ ಓದಿನ ಟೆನ್ಷನ್, ಮತ್ತೊಬ್ಬರಿಗೆ ಜಾಬ್ ಟೆನ್ಷನ್, ಒಬ್ಬರಿಗೆ ರಿಲೇಷನ್ಶಿಪ್ ಟೆನ್ಷನ್, ಮತ್ತೊಬ್ಬರಿಗೆ ಫ್ಯಾಮಿಲಿ ಟೆನ್ಷನ್, ಹೀಗೆ ಅದೆಷ್ಟೋ ಇರ್ತವೆ. ಸೊ ಆ ಟೆನ್ಷನ್ಸ್ ಎಲ್ಲ ಸಹಜವೇ. ಆದರೆ ಮನಃಶಾಂತಿ ಇದ್ದರೆ ಯಾವ ರೀತಿಯ ಟೆನ್ಷನ್ ಇದ್ರೂ ಅಸಲಿಗೆ ಅವು ಟೆನ್ಷನ್ ಅನ್ನೋ ರೀತಿನೇ ಅನ್ನಿಸುವುದಿಲ್ಲ. ಹಾಗಿದ್ರೆ ಈ ಮನಃಶಾಂತಿಗೋಸ್ಕರ ಏನು ಮಾಡಬೇಕು ಅಂದರೆ ಸಿಂಪಲ್, ಮೆಡಿಟೇಷನ್ ಮಾಡಿದರೆ ಸಾಕು, ಎಲ್ಲವೂ ಸರಿ ಹೋಗುತ್ತೆ. ಹೇಳೋದೇನೋ ಈಸಿನೇ, ಆದರೆ ಮಾಡೋದು ತುಂಬ ಕಷ್ಟ ಬ್ರೋ ಅಂತ ಅಂದುಕೊಳ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೆಡಿಟೇಷನ್ನ ಹೇಗೆ ಮಾಡಬೇಕು, ಅದರಿಂದ ಬರುವ ಲಾಭಗಳು ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಮೊದಲು ಮೆಡಿಟೇಷನ್ನ ಹೇಗೆ ಮಾಡಬೇಕು ಅಂತ ನೋಡೋಣ. ಅದಕ್ಕೆ ಮೊದಲು ನೀವು ಪ್ರಶಾಂತವಾದ ಲೊಕೇಶನಲ್ಲಿ ಇರಬೇಕು. ಮೆಡಿಟೇಷನ್ ಮಾಡೋವಾಗ ರಿಲ್ಯಾಕ್ಸ್ ಆಗಿ, ಆದರೆ ನೆಲದ ಮೇಲೆ ಒಂದು ಮ್ಯಾಟ್ನ ಹಾಕ್ಕೊಂಡು ಅದರ ಮೇಲೆ ನೇರವಾಗಿ ಕೂತ್ಕೋಬೇಕು. ಇವಾಗ ನಿಧಾನವಾಗಿ ಕಣ್ಣನ್ನು ಮುಚ್ಚಿಕೊಳ್ಬೇಕು. ಒಂದು ಸಾರಿ ಕಣ್ಣು ಮುಚ್ಚಿಕೊಂಡ ಮೇಲೆ ನಿಮ್ಮ ಕಣ್ಣು ರಿಲ್ಯಾಕ್ಸ್ ಆಗೋದನ್ನು ಫೀಲ್ ಮಾಡಬೇಕು. ಹಾಗೆ ಕಣ್ಣು ರಿಲ್ಯಾಕ್ಸ್ ಆದಮೇಲೆ ದೃಷ್ಟಿಯನ್ನು ನಿಮ್ಮ ಶ್ವಾಸದ ಮೇಲೆ ಇಡಬೇಕು. ಹೀಗೆ ಶ್ವಾಸದ ಮೇಲೆ ಫೋಕಸ್ ಇಡಬೇಕಾದರೆ ತುಂಬ ಜನ ಮಾಡುವ ತಪ್ಪೇನೆಂದರೆ ಡೀಪ್ ಬ್ರೀತ್, ಅಂದರೆ ಗಟ್ಟಿಯಾಗಿ ಆಳವಾಗಿ ಉಸಿರನ್ನು ತಗೊಳ್ತಾರೆ. ಹಾಗೆ ಮಾಡಬಾರದು. ನೀವು ನ್ಯಾಚುರಲ್ ಆಗಿ ಉಸಿರನ್ನು ಹೇಗೆ ತಗೊಳ್ತಿದ್ದೀರೋ ಅದೇ ಫ್ಲೋ ಅಲ್ಲಿ ಇರಬೇಕು. ನಿಧಾನಕ್ಕೆ ನಿಮ್ಮ ಫೋಕಸ್ ಶ್ವಾಸದ ಇನ್ಹಲೇಷನ್, ಎಕ್ಸಲೇಷನ್, ಅಂದರೆ ತಗೊಳ್ಳೋದು ಬಿಡೋದ್ರ ಮೇಲೆ ಇಡಬೇಕು. ಹೀಗೆ ಮಾಡ್ತಿರುವಾಗ ನಿಮ್ಮ ಬಾಡಿ ಮೂಮೆಂಟ್ನ ಫೀಲ್ ಆಗಬೇಕು. ಚೆಸ್ಟ್, ಶೋಲ್ಡರ್ಸ್, ರಿಕ್ಯಾಸ್ಟ್, ಬೆಳ್ಳಿ ಇವುಗಳ ಮೂಮೆಂಟ್ಸ್ನ ಕಣ್ಣನ್ನು ಮುಚ್ಚಿಕೊಂಡಾಗ ಫೀಲ್ ಆಗಬೇಕು. ಕೆಲವು ಸಾರಿ ಮನಸ್ಸು ಡೈವರ್ಟ್ ಆಗಿಬಿಡುತ್ತೆ. ಆವಾಗ ಉಸಿರಿನ ತೀವ್ರತೆಯಲ್ಲಿ ಬದಲಾವಣೆಗಳು ಕಾಣಿಸುತ್ತವೆ. ಹೀಗೆ ನಡೆದಾಗ ಮತ್ತೆ ತಿರುಗಿ ಫೋಕಸ್ನ ತಂದುಕೊಂಡು ನಾರ್ಮಲ್ ಆಗಿ ಉಸಿರನ್ನು ತಗೊಳ್ಬೇಕು. ಹೀಗೆ ಮೊದಲಿನಲ್ಲಿ ಒಂದು 3 ನಿಮಿಷದಿಂದ 5 ನಿಮಿಷಗಳವರೆಗೆ ಮಾಡಿ ನಿಧಾನಕ್ಕೆ ಈ ಟೈಮ್ ಡ್ಯೂರೇಷನ್ ಅನ್ನೋದನ್ನು ಬೆಳೆಸಿಕೊಳ್ತಾ ಹೋಗಿ. ಇವಾಗ ಮೆಡಿಟೇಷನ್ ಮಾಡೋದ್ರಿಂದ ಬರುವ ಲಾಭಗಳು ಏನು ಅಂತ ನೋಡೋಣ. ಸ್ವಿಚ್ ಆಫ್ ಸ್ಟ್ರೆಸ್. ಮೆಡಿಟೇಷನ್, ಯೋಗ, ಪ್ರೇಯರ್ಸ್, ಪೂಜೆಗಳು ಈ ರೀತಿಯವು ನೀವೇನಾದರೂ ಮಾಡಿದರೆ ಒಂದು ರಿಲ್ಯಾಕ್ಸೇಷನ್ ಅನ್ನೋದು ಏರ್ಪಡುತ್ತದೆ. ಇದು ಹಾರ್ವರ್ಡಲ್ಲಿ ರಿಸರ್ಚ್ ಕೂಡ ಕಂಡುಕೊಂಡಿದ್ದಾರೆ. ಇವು ಡೈಲಿ ಪ್ರಾಕ್ಟೀಸ್ ಮಾಡುವವರಿಗೆ ಸ್ಟ್ರೆಸ್ ಕಡಿಮೆಯಾಗುತ್ತದೆ. ದಿನಕ್ಕೆ 2 ಸಾರಿ ಅಟ್ಲೀಸ್ಟ್ ಒಂದು 15 ನಿಮಿಷನಾದರೂ ಪಾಲಿಸಿದರೆ ಎಷ್ಟೋ ರೀತಿಯ ಒತ್ತಡದಿಂದ ಆಚೆ ಬರಬಹುದು. ಸ್ಟ್ರೆಸ್ನಿಂದ ಕೆಲವು ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಬರಬಹುದು. ಮೆಡಿಟೇಷನ್ ಮಾಡಿದರೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಹಾಗೂ ಇನ್ನೂ ಹಲವು ರೋಗಗಳಿಂದ ದೂರ ಇರಬಹುದು. ಕಾಮ್ ಡೌನ್. ಮೆಡಿಟೇಷನ್ ಮಾಡುವವರಿಗೆ ಹಾಗೂ ಮೆಡಿಟೇಷನ್ ಮಾಡದವರಿಗೆ ವ್ಯತ್ಯಾಸವನ್ನು ಗಮನಿಸಿದರೆ, ಮೆಡಿಟೇಷನ್ ಮಾಡುವವರಿಗೆ ಮನಸ್ಸಿನಲ್ಲಿ ಬರುವ ಆಲೋಚನೆಗಳ ಮೇಲೆ ಹಿಡಿತ ಇರುತ್ತದೆ. ಮನುಷ್ಯನನ್ನು ಕುಗ್ಗಿಸುವ ಅತಿ ದೊಡ್ಡ ನೆಗೆಟಿವ್ ಆಲೋಚನೆಯನ್ನು ಕೂಡ ತುಂಬ ಬೇಗನೆ ಅಂತ್ಯವನ್ನು ಮಾಡಬಲ್ಲರು. ಆದರೆ ಅದೇ ಮೆಡಿಟೇಷನ್ ಮಾಡದವರ ಮನಸ್ಸಿನಲ್ಲಿ ಬರುವ ಆಲೋಚನೆಗೆ ಹಿಡಿತ ಇರುವುದಿಲ್ಲ. ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ತುಂಬ ದುಃಖ ಪಡ್ತಾರೆ. ಮನಸ್ಸಿನಲ್ಲಿ ನೆಗೆಟಿವಿಟಿ ಜಾಸ್ತಿಯಾಗಿ ಒಂದು ಸುನಾಮಿ ಥರ ಬದಲಾಗಿ ಮನುಷ್ಯನನ್ನು ಕುಗ್ಗುವ ರೀತಿ ಮಾಡುತ್ತದೆ. ಎಮೋಷನಲ್ ಬ್ಯಾಲೆನ್ಸ್. ಪ್ರತಿಯೊಬ್ಬರು ದಿನಾಲೂ ಎಷ್ಟೋ ಜನರನ್ನು ಮೀಟ್ ಮಾಡ್ತಾ ಇರ್ತಾರೆ, ಅವರ ಜೊತೆ ಮಾತಾಡ್ತಾರೆ. ಆ ಕಡೆ ಇರುವವರ ಮಾತುಗಳು, ಚೇಷ್ಟೆಗಳು ಒಂದು ಸಾರಿ ಸಂತೋಷವನ್ನು ಕೊಟ್ಟು ಮತ್ತೊಂದು ಸಾರಿ ದುಃಖ ಪಡುವ ರೀತಿ ಮಾಡ್ತವೆ. ಇನ್ನೂ ಕೆಲವು ಸಾರಿ ಆದರೆ ಕೋಪ ಹಾಗೂ ದ್ವೇಷ ಈ ರೀತಿಯ ನೆಗೆಟಿವ್ ಫೀಲಿಂಗ್ಸ್ನ ಏರ್ಪಡಿಸುತ್ತವೆ. ಆವಾಗ ನಾವು ಮಾನಸಿಕವಾಗಿ ಹೊಡೆತವನ್ನು ತಿನ್ನುತ್ತೇವೆ. ಯಾವ ರೀತಿಯ ಮಾತುಗಳಾದರೂ ಚೇಷ್ಟೆಗಳಾದರೂ ನಮ್ಮನ್ನು ಮಾನಸಿಕವಾಗಿ ಗಾಯ ಮಾಡದೇ ಇರುವ ಹಾಗೆ ಮೆಡಿಟೇಷನ್ ಅನ್ನೋದು ನಮಗೆ ಹೆಲ್ಪ್ ಮಾಡುತ್ತೆ. ಇದರಿಂದ ನಿನ್ನ ಫೀಲಿಂಗ್ಸ್ ಎಲ್ಲ ಬ್ಯಾಲೆನ್ಸ್ ಆಗ್ತವೆ. ಆ ಕಡೆ ಇರೋರು ನಿನ್ನನ್ನು ಎಷ್ಟು ಹರ್ಟ್ ಮಾಡಿದರೂ ಅದು ನಿನ್ನ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುವುದಿಲ್ಲ.
ಲೋವರ್ಸ್ ಬ್ಲಡ್ ಪ್ರೆಷರ್. ಈ ಮೊದಲು ಹೇಳಿದ ಪಾಯಿಂಟ್ಸಲ್ಲಿ ನಮ್ಮಲ್ಲಿರುವ ಎಮೋಷನ್ಸ್ ಎಲ್ಲ ಬ್ಯಾಲೆನ್ಸ್ ಆಗ್ತವೆ ಅಂತ ತಿಳಿದುಕೊಂಡ್ವಿ. ಕೆಲವು ಎಮೋಷನ್ಸ್ ಇಂಬ್ಯಾಲೆನ್ಸ್ ಆದಾಗ, ಅಂದರೆ ನಾವು ಡಿಪ್ರೆಸ್ಡ್ ಆದರೂ ಇಲ್ಲಾಂದರೆ ಕೋಪದಲ್ಲಿ ಇದ್ದರೂ ಫಿಸಿಕಲಿ ನಮ್ಮ ಬ್ಲಡ್ ಪ್ರೆಷರಲ್ಲಿ ಚೇಂಜಸ್ ಕಾಣಿಸುತ್ತವೆ. ಸೊ ಮೆಡಿಟೇಷನ್ ಮಾಡಿದರೆ ಎಮೋಷನಲ್ ಬ್ಯಾಲೆನ್ಸ್ ಏರ್ಪಟ್ಟಾಗ ನಮ್ಮ ಬ್ಲಡ್ ಪ್ರೆಷರ್ ಲೆವೆಲ್ಸ್ ಕೂಡ ಕಂಟ್ರೋಲಲ್ಲಿ ಇರುತ್ತೆ. ಇನ್ಕ್ರೀಸ್ಡ್ ಇಮ್ಯುನಿಟಿ. ಮಸಲ್ಸಲ್ಲಿ ನಿರಂತರವಾಗಿ ರಿಲ್ಯಾಕ್ಸೇಷನ್ ಏರ್ಪಟ್ಟಾಗ ನಮ್ಮಲ್ಲಿ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತದೆ. ಇನ್ಕ್ರೀಸ್ಡ್ ಫರ್ಟಿಲಿಟಿ. ವೆಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿ ಮಾಡಿದ ಒಂದು ಸ್ಟಡಿ ಪ್ರಕಾರ ಮಹಿಳೆಯರ ಮನಸ್ಸು ಯಾವಾಗ ಪ್ರಶಾಂತವಾಗಿ ಇರುತ್ತದೆಯೋ ಆವಾಗ ಗರ್ಭವನ್ನು ಧರಿಸುವುದಕ್ಕೆ ಅವಕಾಶಗಳು ಜಾಸ್ತಿ ಇರ್ತವೆ ಅಂತ ಹೇಳ್ತಿದ್ದಾರೆ. ಸೊ ಸಂತಾನಕ್ಕಾಗಿ ಹಂಬಲಿಸುವವರಿಗೆ ಮೆಡಿಟೇಷನ್ ಮಾಡಿದರೆ ರಿಸಲ್ಟ್ಸ್ ಬೇಗನೆ ಕಾಣಿಸುತ್ತವೆ. ಪೂರ್ವಕಾಲದಲ್ಲಿ ಸಂತಾನಕ್ಕಾಗಿ ಪೂಜೆಗಳನ್ನು ಮಾಡಿ ಅಂತ ವಿವಿಧ ರಿಲಿಜಿಯನ್ಸಲ್ಲಿ ಹೇಳ್ತಿದ್ರು. ಮೊದಲು ಹೇಳಿದ ಸ್ವಿಚ್ ಆಫ್ ಸ್ಟ್ರೆಸ್ ಪಾಯಿಂಟ್ನ ಗಮನಿಸಿದರೆ ಪ್ರೇಯರ್ಸ್, ಪೂಜೆಗಳು ಇವು ಕೂಡ ಒಂದು ಟೈಪ್ ಆಫ್ ಮೆಡಿಟೇಷನ್. ಹಾಗೆಯೇ ಮೆಡಿಟೇಷನ್ನಿಂದ ಸ್ಟ್ರೆಸ್ ರಿಲೀಫ್ ಇರುತ್ತದೆ. ಇವಾಗ ಆ ಪಾಯಿಂಟ್ನಿಂದ ಈ ಪಾಯಿಂಟ್ನ ಪರಿಶೀಲಿಸಿದರೆ ಸ್ಟ್ರೆಸ್ ಇಲ್ಲದಿದ್ದಾಗ, ಮನಸ್ಸು ಪ್ರಶಾಂತವಾಗಿ ಇದ್ದಾಗ ಮಹಿಳೆಯರು ಗರ್ಭವನ್ನು ಧರಿಸುವುದಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತದೆ. ನೋಡಿದ್ರಲ್ವಾ ಸ್ನೇಹಿತರೆ, ರಿಲಿಜಿಯನ್ಗೆ ಹಾಗೂ ಸೈನ್ಸ್ಗೆ ಎಷ್ಟು ಹತ್ತಿರದ ಸಂಬಂಧ ಇದೆ ಅಂತ. ಆದರೆ ತುಂಬ ಜಾಗೃತರಾಗಿರಿ ಸ್ನೇಹಿತರೆ. ಈ ರೀತಿಯ ಸೈಂಟಿಫಿಕ್ ಪಾಯಿಂಟ್ಸ್ನ ಮುಚ್ಚಿಟ್ಟು ಕೆಲವು ಸ್ವಾಮಿಗಳು, ಬಾಬಾಜಿಗಳು ಅವರಿಗೆ ಮಹಿಮೆಗಳು ಇದ್ದಾವೆ ಅಂತ ಅನೇಕ ಪ್ರಜೆಗಳನ್ನು ಮೋಸ ಮಾಡ್ತಾ ಇದ್ದಾರೆ. ಮೋಸ ಹೋಗ್ತಿರೋರಿಗೆ ಈ ವಿಷಯಗಳನ್ನು ಹೇಳಿ ಸ್ನೇಹಿತರೆ, ಪ್ರಪಂಚದಲ್ಲಿ ಯಾವುದರ ಹಿಂದೆಯಾದರೂ ಸೈನ್ಸ್ ಅನ್ನೋದು ಇದ್ದೇ ಇರುತ್ತದೆ. ಒಂದು ಸಾರಿ ಮತ್ತೆ ಮೊದಲಿನಿಂದ ಮೆಡಿಟೇಷನ್ನಿಂದ ನೀವು ಪಡೆದುಕೊಳ್ಳುವ ಲಾಭಗಳು ಏನು ಅಂತ ನೋಡೋಣ. 1. ನಿಮ್ಮಲ್ಲಿರುವ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆಯಾಗುತ್ತೆ. 2. ಮನಸ್ಸು ಪ್ರಶಾಂತವಾಗಿ ಬದಲಾಗಿ ನಿಮ್ಮಲ್ಲಿರುವ ನೆಗೆಟಿವಿಟಿ ದೂರವಾಗುತ್ತದೆ. 3. ಎಮೋಷನ್ಸ್ ಬ್ಯಾಲೆನ್ಸ್ ಆಗುತ್ತದೆ. 4. ನಿಮ್ಮ ಬ್ಲಡ್ ಪ್ರೆಷರ್ ಕಂಟ್ರೋಲಲ್ಲಿ ಇರುತ್ತೆ. 5. ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತದೆ. 6. ಮಹಿಳೆಯರಿಗೆ ಗರ್ಭಧಾರಣೆ ಮಾಡುವುದಕ್ಕೆ ತುಂಬ ಸುಲಭವಾಗುತ್ತದೆ. ಸೊ ಅದು ಸ್ನೇಹಿತರೆ ಮೆಡಿಟೇಷನ್ ಮಾಡುವ ಪದ್ಧತಿ ಹಾಗೂ ಮೆಡಿಟೇಷನ್ನಿಂದ ಸಿಗುವ ಲಾಭಗಳು. ನೀವು ಕೂಡ ಡೈಲಿ ಮಾರ್ನಿಂಗ್ ಒಂದು 15 ನಿಮಿಷಗಳು, ಸಂಜೆ ಒಂದು 15 ನಿಮಿಷಗಳು ಮೆಡಿಟೇಷನ್ ಮಾಡಿ. ಒಂದು ವೇಳೆ ನೀವು ಮೊದಲೇ ಮೆಡಿಟೇಷನ್ ಮಾಡ್ತಿದ್ರೆ ಅದನ್ನು ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.